ಫ್ರೆಂಡ್ಸ್, ಈ ಉಪ್ಪಿನಕಾಯಿ ಎಷ್ಟು ರುಚಿಯಾಗಿದೆ ಅಂದರೆ ನಾನೇ ಎಲ್ಲ ತಿಂದು ಮುಗಿಸ್ತೀನೇನೋ ಅನಿಸ್ತಾ ಇದೆ. ಅಷ್ಟೊಂದು ರುಚಿಯಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ಇದೇ ಅಳತೆಯಲ್ಲೇ ಮಸಾಲೆ ರೆಡಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೀವು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು, ಆಯಿತಾ? ಇವತ್ತು ತುಂಬಾ ರುಚಿಯಾಗಿರುವಂತಹ ಕಿರ್ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಉಪ್ಪಿನಕಾಯಿ ಅನ್ನ ಸಾಂಬಾರು ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಕಿರ್ನೆಲ್ಲಿಕಾಯಿ ಸಿಗೋದು ರೇರು. ಎಲ್ಲಾದರೂ ನಿಮಗೆ ಕಿರ್ನೆಲ್ಲಿಕಾಯಿ ಸಿಕ್ಕಾಗ ಮಾತ್ರ ಮರೀದಿರ ಉಪ್ಪಿನಕಾಯಿ ಮಾಡಿಟ್ಕೊಳ್ಳಿ. ಒಂದು 3 ರಿಂದ 6 ತಿಂಗಳು ನೀವು ಸ್ಟೋರ್ ಮಾಡಿ ಇಟ್ಕೊಬಹುದು. ನಾನು ನಮ್ಮ ಅಕ್ಕ ಮನೆಗೆ ಹೋಗಿದ್ದಾಗ ಅವ್ರ ಮನೆ ತೋಟದಲ್ಲಿ ಕಿರ್ನೆಲ್ಲಿಕಾಯಿ ಮರ ಇತ್ತು, ಅಲ್ಲಿ ಕಿತ್ತು ತಂದಿದ್ದೇನೆ. ಇವತ್ತು ಅದನ್ನೇ ಹಾಕಿ ರುಚಿಯಾಗಿರುವಂಥ ಉಪ್ಪಿನಕಾಯಿ ಮಾಡೋಣ. ಮೊದಲು 2-3 ಸರಿ ಚೆನ್ನಾಗಿ ತೊಳೆದು ನೀಟಾಗಿ ಆರೋದಕ್ಕೆ ಹಾಕ್ತೀನಿ. ಪೂರ್ತಿಯಾಗಿ ಡ್ರೈ ಆದಮೇಲೆ ನಾನು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಯಾವುದೇ ರೆಸಿಪಿ ವಿಡಿಯೋ ಶೇರ್ ಮಾಡಬೇಕಂದ್ರೂ ನಿಮಗೆ ಪೂರ್ತಿಯಾಗಿ ಡೀಟೇಲ್ಡಾಗಿ ನಾನು ಯಾವ ರೀತಿ ಮಾಡ್ಕೊಳ್ತೀನೋ ಅದನ್ನೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಈಗಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ತುಂಬ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿದಾಗ ನಾನು ಹಾಕಿದ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ನೆಲ್ಲಿಕಾಯಿ ಎಲ್ಲ ಪೂರ್ತಿ ಡ್ರೈ ಆಗಿದೆ. ತೊಟ್ಟು ಬೇಕಾದರೂ ನೀವು ಬಿಡಿಸಿ ಹಾಕ್ಬೋದು. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ, ಉಪ್ಪಿನಕಾಯಿ ಮಸಾಲೆ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಜೀರಿಗೆ. ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಬೇಕು. ಸಾಸಿವೆ ಚಟಪಟ ಅಂತ ಶಬ್ದ ಬರಬೇಕು. ಮೆಂತ್ಯ ಕಾಳೆಲ್ಲ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಈಗ ಮತ್ತೆ ಸ್ಟವ್ ಆನ್ ಮಾಡಿ ಒಗ್ಗರಣೆ ರೆಡಿ ಮಾಡ್ಕೊಬೇಕು. ಹಾಗಾಗಿ ಸ್ಟವ್ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ ಇಡ್ತಿದ್ದೀನಿ. ನಾನು ಇಲ್ಲಿ ಎಳ್ಳೆಣ್ಣೆ ಉಪಯೋಗಿಸ್ತಾ ಇದ್ದೀನಿ, ಅಥವಾ ಕಡಲೆಕಾಯಿ ಎಣ್ಣೆ ಅಥವಾ ನೀವು ರೀಫೈಂಡ್ ಆಯಿಲ್ ಬೇಕಾದರೂ ಉಪಯೋಗಿಸ್ಬೋದು. 1 ಕಪ್ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಸಾಸಿವೆ ಹಾಕಿದ್ದೀನಿ, ಹಾಗೆ ಇಲ್ಲಿ ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಸ್ವಲ್ಪ ಹಾಕ್ಕೊಳ್ತೀನಿ, ಹಾಗೆ ಸ್ವಲ್ಪ ಅರಿಶಿನೂ ಹಾಕ್ತೀನಿ. ಇಷ್ಟನ್ನು ಹಾಕಿ ಸಾಸಿವೆ ಚಟಪಟ ಅಂತ ಶಬ್ದ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಾದ್ಮೇಲೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ನೆಲ್ಲಿಕಾಯಿನ ಹಾಕಿ ಸ್ವಲ್ಪ ಹೊತ್ತು ಹಂಗೆ ಮಿಕ್ಸ್ ಮಾಡಿಕೊಡಿ. ಆಗ ಸ್ವಲ್ಪ ಬಿಸಿ ತಗಲುತ್ತೆ ನೆಲ್ಲಿಕಾಯಿಗೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಖಾರದ ಪುಡಿ, ನಾವಿಲ್ಲಿ 6 ಕಪ್ ನೆಲ್ಲಿಕಾಯಿ ತೊಗೊಂಡ್ರೆ 1 ಕಪ್ ಖಾರದ ಪುಡಿ, 3/4 ಕಪ್ಪು ಉಪ್ಪನ್ನು ಹಾಕ್ಕೊಬೇಕು. ಹಾಗೆ ನಾವಿಲ್ಲಿ ಪುಡಿ ಮಾಡಿಟ್ಕೊಂಡಿರೋಂಥ ಮಸಾಲೆ, ನಾವು ಪಿಕ್ಕಲ್ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಪುಡಿಯನ್ನು ಸೇರಿಸ್ಕೊಬೇಕಾಗುತ್ತೆ. ನೆಲ್ಲಿಕಾಯಿಗೆ ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಕೋಟ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀವೊಂದು ಪಿಂಗಾಣಿ ಜಾಡಿಯಲ್ಲಾಗಲಿ ಅಥವಾ ಉಪ್ಪಿನಕಾಯಿ ಜಾಡಿ ಅಥವಾ ಗಾಜಿನ ಬಾಟ್ಲಲ್ಲಾಗಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವ ಅಂಶ ಇರಬಾರ್ದು. ಕ್ಲೀನಾಗಿರುವಂಥ ಜಾಡಿಯಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಳಿ. ನಿಮ್ಗೆ ಇನ್ನೂ ರುಚಿ ಚೆನ್ನಾಗಿ, ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗಬೇಕಂದ್ರೆ 2 ನಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು, 1 ಏಲಕ್ಕಿ ರಸ ಕೂಡ ಹಾಕ್ಬೋದು. ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿರುತ್ತೆ. ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಕೊಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇದೇ ರೀತಿ ಮಸಾಲೆ ಹಾಕಿ ರೆಡಿ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ರೈ ಮಾಡಿ, ಸೂಪರ್ ರೆಸಿಪಿ ಇದು.